ಗುಡ್ ಮಾರ್ನಿಂಗ್ ಡೇ 31. ನಮ್ಮನೆ ಹಾಲ್ ಇಂಟೀರಿಯರ್ ಚೇಂಜ್ ಮಾಡೋಣ ಅಂತ ಹೇಳಿ ಸಕದಿನಿಂದ ಪ್ಲಾನ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ 1 ಮಂತ್ ಇಂದ ನಾನು ಬೇರೆ ಕಡೆ ಎಲ್ಲ ವಿಸಿಟ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಸೆಲೆಕ್ಟ್ ಮಾಡಿದ್ದು ಕೋಸಿ ಇನೋವೇಷನ್ ಅಂತ. ಇದು ಬಂದ್ಬಿಟ್ಟು ಹಾಸನ್ ಇರೋದು. ಇದು ಒನ್ ಆಫ್ ಮೈ ಫ್ರೆಂಡ್ ರೆಫರ್ ಮಾಡಿದ್ರು. ಕೋಸಿ ಇನೋವೇಷನ್ ನಾನು ಯಾಕೆ ಸೆಲೆಕ್ಟ್ ಮಾಡಿದ್ದು ಅಂತಂದ್ರೆ ಇಲ್ಲಿ ನಮ್ಗೆ ಹೆಂಗ್ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಅಲ್ಲಿ ಹೋದಂಗೆ ನಮಗೆ ಸೋಫಾಸ್ ಗಳದೆಲ್ಲ ಫೋಟೋಸ್ ಎಲ್ಲ ತೋರಿಸಿದ್ರು. ಇದೇ ತರ ನಿಮ್ಗೆ ಯಾವ ತರ ಬೇಕು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಕಸ್ಟಮೈಸ್ ಮಾಡಿಸಬಹುದು. ಇಲ್ಲೇ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಇಲ್ಲೇ ಬಂದ್ಬಿಟ್ಟು ನಿಮಗೆ ಕಸ್ಟಮೈಸ್ ಸೋಫಾಸ್ ಎಲ್ಲ ಮಾಡ್ಕೊಡ್ತಾರೆ. ಪ್ರೊಡಕ್ಷನ್ ಯೂನಿಟ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾವ ತರ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾರೆ ಅಂತ ನಮಗೆಲ್ಲ ಹೇಳ್ಕೊಟ್ರು. ಇಲ್ಲಿ ಎಂಪ್ಲಾಯೀಸ್ ಎಲ್ಲ ಬಂದ್ಬಿಟ್ಟು ಬಾರಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮತ್ತೆ ಅಪ್ಪ ಅಮ್ಮ ಎಲ್ಲ ಬಂದಿದ್ರು. ಮತ್ತೆ ಅವ್ರು ಸೆಲೆಕ್ಟ್ ಮಾಡಿದ್ರು ಯಾವ ಶೇಡ್ಸ್ ಬೇಕು ಅಂತ ಸೋಫಾಗೆ ಕಲರ್ ಎಲ್ಲ ಫೈನಲೈಸ್ ಮಾಡ್ಕೊಂಡ್ವಿ. ಇವ್ರು ಬಂದ್ಬಿಟ್ಟು ಸುಪ್ರಿಯಾ ಅಂತ. ಇವ್ರು ನಮ್ಮನೆಗೆ ಬಂದ್ಬಿಟ್ಟು ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ತಗೊಂಡ್ರು. ಮೆಜರ್ಮೆಂಟ್ ಎಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಹಾಲ್ ಸೈಜ್ ಮೇಲೆ ಅವ್ರು ಸೋಫಾ ಮಾಡ್ತಾರೆ. ಲಾಸ್ಟ್ ಗೆ ನಾವು ಕಲರ್ ಎಲ್ಲ ಫೈನಲೈಸ್ ಮಾಡಿದ್ವಿ. ಕಲರ್ ಫೈನಲೈಸ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಸೋಫಾ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ 20 to 25 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಏನ್ ಡೇಟ್ ಹೇಳಿದ್ರಲ್ಲ ಅದೇ ಡೇಟ್ ಗೆ ಸೋಫಾ ಡೆಲಿವರಿ ಕೊಟ್ಟರು. ಟ್ರಾನ್ಸ್ಪೋರ್ಟ್ ಆಗ್ಬೇಕಾದ್ರೆ ಏನು ಡ್ಯಾಮೇಜ್ ಆಗ್ಬಾರ್ದು ಅಂತ ಕಂಪ್ಲೀಟ್ ರ್ಯಾಪ್ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ರು. ಸೋಫಾ ಮನೆ ಒಳಗೆ ತಂದಷ್ಟೇ ಇನ್ಸ್ಟಾಲೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಹಾಲಿಗೆ ಎಲ್ ಶೇಪ್ ಸೋಫಾ ಸೂಟ್ ಆಗುತ್ತೆ ಅಂತ ಹೇಳಿ ಸುಪ್ರಿಯಾ ಅವರು ಅಡ್ವೈಸ್ ಮಾಡಿದ್ರು. ಕೋಸಿ ಇನೋವೇಷನ್ ಅವ್ರದ್ದು ಕಮಿಟ್ಮೆಂಟ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಯಾರಿಗಾದ್ರೂ ಸೋಫಾ ಮಾಡ್ಕೊಳ್ಬೇಕಂದ್ರೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೋಬಹುದು. ಬನ್ನಿ ಈಗ ನಮ್ದು ಫೈನಲ್ ಲುಕ್ ಹೆಂಗಿದೆ ಅಂತ ನೋಡ್ಕೊಂಡ್ಬರೋಣ. ಥ್ಯಾಂಕ್ ಯು ವೆರಿ ಮಚ್ ಕೋಸಿ ಇನೋವೇಷನ್ ಅವರಿಗೆ. ಇಲ್ಲಿಗೆ ರೀಲ್ ಎಂಡ್ ಮಾಡ್ತೀನಿ. ಇಂಡಿಯಾ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.